ಬೀದರ್ನಲ್ಲಿ ಆದಂಥ ರಾಬ್ರಿಯಿಂದಾಗಿ ಜನ ಎಷ್ಟು ಭಯಭೀತರಾಗಿದ್ದಾರೆ ಅಂತಂದರೆ ಯಾವುದೋ ಒಂದು ಲಾಟ್ಪುಟ್ ಪಟಾಕಿ ಅಥವಾ ಪಟಾಕಿ ಗನ್ನನ್ನು ಕೂಡ ತೋರಿಸಿದ್ರು ಕೂಡ ಬೆಚ್ಚಿ ಬೀಳುವಂತಾಗಿದೆ. ಅಂಥದ್ದೇ ಘಟನೆ ಆಗಿದೆ ಮೈಸೂರಲ್ಲಿ. ಈ ಪಟಾಕಿ ಸಿಡಿಸುವಂಥ ಗನ್ ಬರ್ತಲ್ಲ, ಅದನ್ನು ತೋರಿಸಿ, ಆ ಒಂದು ಗನ್ನನ್ನು ತೋರಿಸಿ ಹಣ ವಸೂಲಿ ಮಾಡಿದ್ದಾರೆ ಮೈಸೂರಿನಲ್ಲಿ. ಪಟಾಕಿ ಹೊಡೆಯೋ ಗನ್ನನ್ನು ತೋರಿಸಿ ದುಡ್ಡಿನ ವಿಚಾರಕ್ಕೆ ಪಟಾಕಿ ಗನ್ ತೋರಿಸಿದ ಆರೋಪ ಕೇಳಿ ಬಂದಿದೆ. ಪಿರಿಯಾಪಟ್ಟಣ ನಗರದಲ್ಲಿ ಯುವಕ ಪುನೀತ್ನ ಹೈಡ್ರಾಮಾ ಇದು. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಪುನೀತ್, ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪುನೀತ್ ನೋಡಿ, ಪಟಾಕಿ ಹೊಡೆಯೋ ಗನ್ ದುಡ್ಡು ಕೊಡ್ತೀವಲ್ಲ ಡಮ್ ಅನಿಸ್ಲಾ ಅಂತ ಗನ್ ತೆಗೆದು ತೋರಿಸ್ದೆ ಅಲ್ವಾ? ಯಾಕೆ ತೋರಿಸ್ದೆ? ಆಯ್ತು ಗನ್ನ ಇದು ನೀನ್ ಯಾವ್ದಾದ್ರು ಆಗಿರ್ಲಿ, ಯಾವ್ದಾರ ಇಟ್ಕೊಂಡಿರೋ, ನೀನ್ ಯಾವ್ದಾರ ಇಟ್ಟಿರೋ, ನೀನ್ ಯಾವ್ದಾರ ಇಟ್ಟಿರೋ, ನನಗೆ ನೀನು ಗನ್ ತೆಗೆದು ತೋರಿಸ್ದೆ ಅಲ್ವಾ? ಯಾಕೆ ತೋರಿಸ್ದೆ? ಆಯ್ತು ಗನ್ನ ಇದು ನೀನ್ ಯಾವ್ದಾದ್ರು ಆಗಿರ್ಲಿ, ಯಾವ್ದಾರ ಇಟ್ಕೊಂಡಿರೋ, ನೀನ್ ಯಾವ್ದಾರ ಇಟ್ಟಿರೋ, ನೀನ್ ಯಾವ್ದಾರ ಇಟ್ಟಿರೋ, ನನಗೆ ನೀನು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಯಾವಾಗ ಆಗಿರೋದು ಘಟನೆ, ಏನಿದು ಈಗ ಆರೋಪ ಕೇಳಿ ಬಂದಿದೆಯಲ್ಲ ಅದು? ನಾಗೇಂದ್ರ, ಈಗಾಗಲೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕಳೆದ 3 ತಿಂಗಳ ಹಿಂದೆ ಈ ಘಟನೆ ನಡೆದಿರುವಂಥದ್ದು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಪುನೀತ್ ಮತ್ತು ರಾಜೇಶ್ ಏನಿದ್ದಾರೆ, ಇಬ್ಬರು ಕೂಡ ಪಿರಿಯಾಪಟ್ಟಣದ ಒಂದು ಖಾಸಗಿ ಫೈನಾನ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಪುನೀತ್ ಈಗಾಗಲೇ ಕೆಲಸವನ್ನ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಬಿಡುವ ಸಂದರ್ಭದಲ್ಲೂ ಕೂಡ ಒಂದಷ್ಟು ಹಣವನ್ನ ಕಂಪನಿಯಲ್ಲಿ ತೆಗೆದುಕೊಂಡಿರ್ತಾರೆ. ಆ ಹಣವನ್ನ ವಾಪಸ್ಸನ್ನ ಕೊಟ್ಟಿರಲಿಲ್ಲ. ಸೊ ಹೀಗಾಗಿ ರಾಜೇಶ್ ಅವರು ಕೂಡ ಅವರ ಆಫೀಸ್ಗೆ ಕರೆಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಗಲ್ ಅಂದ್ರೆ ಪಟಾಕಿ ಹೊಡೆಯುವಂತಹ ಗಲ್ಲನ್ನ ತೋರಿಸಿ ಅವ್ರಿಗೆ ಎದುರಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಈ ಒಂದು ವಿಡಿಯೋನು ಕೂಡ ಈಗಾಗಲೇ ರಾಜೇಶ್ ಅವರು ಕೂಡ ಮಾಡ್ಕೊಂಡಿರ್ತಾರೆ. 3 ತಿಂಗಳ ಆದ ನಂತರದಲ್ಲಿ ಈಗ ಒಂದಷ್ಟು ವಿಡಿಯೋಗಳಿರ್ಬೋದು, ಜೊತೆಗೆ ಒಂದಷ್ಟು ಆಡಿಯೋಗಳನ್ನು ಕೂಡ ಸಾಮಾಜಿಕ ಜಾಲತಾಣ ಹಾಕುವ ಮೂಲಕವಾಗಿ ಮೈಕ್ರೋ ಫೈನಾನ್ಸ್ ನ ಕಿರುಕುಳ ಅಂತ ಹೇಳಿ ಬಿಡಿಸೋದಕ್ಕೂ ಕೂಡ ಹೊರಟಿದ್ರು. ಸದ್ಯ ಪೊಲೀಸರು ಕೂಡ ಈ ಬಗ್ಗೆ ಸಾಕಷ್ಟು ಪರಿಶೀಲನೆ ಮಾಡೋ ಸಂದರ್ಭದಲ್ಲೂ ಕೂಡ ಇದು ಅವರಿಬ್ಬರ ಮಧ್ಯೆ ನಡೆದಿರುವಂತಹ ಗಲಾಟೆಗೆ ತಿಳಿದು ಬಂದಿದೆ. ಸದ್ಯ ಯಾವುದೇ ರೀತಿಯಾದಂತಹ ದೂರನ್ನು ಕೂಡ ಗಲ್ಲನ್ನ ತೋರಿಸಿದವರಿರ್ಬೋದು, ಜೊತೆಗೆ ಬೆದರಿಕೆಯನ್ನು ಹಾಕಿಸ್ಕೊಂಡಂತವ್ರು ಇಬ್ಬರು ಕೂಡ ಯಾವುದೇ ರೀತಿಯಾದಂತಹ ದೂರನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣವನ್ನ ಏನೋ ಅಲ್ಲಿಗೆ ನಿಲ್ಲಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೀದರ್ನಲ್ಲಿ ಆದಂಥ ರಾಬ್ರಿಯಿಂದಾಗಿ ಜನ ಎಷ್ಟು ಭಯಭೀತರಾಗಿದ್ದಾರೆ ಅಂತಂದರೆ ಯಾವುದೋ ಒಂದು ಲಾಟ್ಪುಟ್ ಪಟಾಕಿ ಅಥವಾ ಪಟಾಕಿ ಗನ್ನನ್ನು ಕೂಡ ತೋರಿಸಿದ್ರು ಕೂಡ ಬೆಚ್ಚಿ ಬೀಳುವಂತಾಗಿದೆ. ಅಂಥದ್ದೇ ಘಟನೆ ಆಗಿದೆ ಮೈಸೂರಲ್ಲಿ. ಈ ಪಟಾಕಿ ಸಿಡಿಸುವಂಥ ಗನ್ ಬರ್ತಲ್ಲ, ಅದನ್ನು ತೋರಿಸಿ, ಆ ಒಂದು ಗನ್ನನ್ನು ತೋರಿಸಿ ಹಣ ವಸೂಲಿ ಮಾಡಿದ್ದಾರೆ ಮೈಸೂರಿನಲ್ಲಿ. ಪಟಾಕಿ ಹೊಡೆಯೋ ಗನ್ನನ್ನು ತೋರಿಸಿ ದುಡ್ಡಿನ ವಿಚಾರಕ್ಕೆ ಪಟಾಕಿ ಗನ್ ತೋರಿಸಿದ ಆರೋಪ ಕೇಳಿ ಬಂದಿದೆ. ಪಿರಿಯಾಪಟ್ಟಣ ನಗರದಲ್ಲಿ ಯುವಕ ಪುನೀತ್ನ ಹೈಡ್ರಾಮಾ ಇದು. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಪುನೀತ್, ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪುನೀತ್ ನೋಡಿ, ಪಟಾಕಿ ಹೊಡೆಯೋ ಗನ್ ದುಡ್ಡು ಕೊಡ್ತೀವಲ್ಲ ಡಮ್ ಅನಿಸ್ಲಾ ಅಂತ ಗನ್ ತೆಗೆದು ತೋರಿಸ್ದೆ ಅಲ್ವಾ? ಯಾಕೆ ತೋರಿಸ್ದೆ? ಆಯ್ತು ಗನ್ನ ಇದು ನೀನ್ ಯಾವ್ದಾದ್ರು ಆಗಿರ್ಲಿ, ಯಾವ್ದಾರ ಇಟ್ಕೊಂಡಿರೋ, ನೀನ್ ಯಾವ್ದಾರ ಇಟ್ಟಿರೋ, ನೀನ್ ಯಾವ್ದಾರ ಇಟ್ಟಿರೋ, ನನಗೆ ನೀನು ಗನ್ ತೆಗೆದು ತೋರಿಸ್ದೆ ಅಲ್ವಾ? ಯಾಕೆ ತೋರಿಸ್ದೆ? ಆಯ್ತು ಗನ್ನ ಇದು ನೀನ್ ಯಾವ್ದಾದ್ರು ಆಗಿರ್ಲಿ, ಯಾವ್ದಾರ ಇಟ್ಕೊಂಡಿರೋ, ನೀನ್ ಯಾವ್ದಾರ ಇಟ್ಟಿರೋ, ನೀನ್ ಯಾವ್ದಾರ ಇಟ್ಟಿರೋ, ನನಗೆ ನೀನು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಯಾವಾಗ ಆಗಿರೋದು ಘಟನೆ, ಏನಿದು ಈಗ ಆರೋಪ ಕೇಳಿ ಬಂದಿದೆಯಲ್ಲ ಅದು? ನಾಗೇಂದ್ರ, ಈಗಾಗಲೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕಳೆದ 3 ತಿಂಗಳ ಹಿಂದೆ ಈ ಘಟನೆ ನಡೆದಿರುವಂಥದ್ದು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಪುನೀತ್ ಮತ್ತು ರಾಜೇಶ್ ಏನಿದ್ದಾರೆ, ಇಬ್ಬರು ಕೂಡ ಪಿರಿಯಾಪಟ್ಟಣದ ಒಂದು ಖಾಸಗಿ ಫೈನಾನ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಪುನೀತ್ ಈಗಾಗಲೇ ಕೆಲಸವನ್ನ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಬಿಡುವ ಸಂದರ್ಭದಲ್ಲೂ ಕೂಡ ಒಂದಷ್ಟು ಹಣವನ್ನ ಕಂಪನಿಯಲ್ಲಿ ತೆಗೆದುಕೊಂಡಿರ್ತಾರೆ. ಆ ಹಣವನ್ನ ವಾಪಸ್ಸನ್ನ ಕೊಟ್ಟಿರಲಿಲ್ಲ. ಸೊ ಹೀಗಾಗಿ ರಾಜೇಶ್ ಅವರು ಕೂಡ ಅವರ ಆಫೀಸ್ಗೆ ಕರೆಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಗಲ್ ಅಂದ್ರೆ ಪಟಾಕಿ ಹೊಡೆಯುವಂತಹ ಗಲ್ಲನ್ನ ತೋರಿಸಿ ಅವ್ರಿಗೆ ಎದುರಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಈ ಒಂದು ವಿಡಿಯೋನು ಕೂಡ ಈಗಾಗಲೇ ರಾಜೇಶ್ ಅವರು ಕೂಡ ಮಾಡ್ಕೊಂಡಿರ್ತಾರೆ. 3 ತಿಂಗಳ ಆದ ನಂತರದಲ್ಲಿ ಈಗ ಒಂದಷ್ಟು ವಿಡಿಯೋಗಳಿರ್ಬೋದು, ಜೊತೆಗೆ
ಒಂದಷ್ಟು ಆಡಿಯೋಗಳಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಮೂಲಕವಾಗಿ ಮೈಕ್ರೋ ಫೈನಾನ್ಸ್ ನ ಕಿರುಕುಳ ಅಂತ ಹೇಳಿ ಬಿಂಬಿಸೋದಕ್ಕೂ ಕೂಡ ಹೊರಟಿದ್ರು. ಸದ್ಯ ಪೊಲೀಸರು ಕೂಡ ಈ ಬಗ್ಗೆ ಸಾಕಷ್ಟು ಪರಿಶೀಲನೆ ಮಾಡೋ ಸಂದರ್ಭದಲ್ಲೂ ಕೂಡ ಇದು ಅವರಿಬ್ಬರ ಮಧ್ಯೆ ನಡೆದಿರುವಂತಹ ಗಲಾಟೆಗೆ ತಿಳಿದು ಬಂದಿದೆ. ಸದ್ಯ ಯಾವುದೇ ರೀತಿಯಾದಂತಹ ದೂರನ್ನು ಕೂಡ ಗಲ್ಲನ್ನ ತೋರಿಸಿದವರು ಇರ್ಬೋದು, ಜೊತೆಗೆ ಬೆದರಿಕೆಯನ್ನು ಹಾಕಿಸ್ಕೊಂಡವರು ಇಬ್ಬರು ಕೂಡ ಯಾವುದೇ ರೀತಿಯಾದಂತಹ ದೂರನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣವನ್ನ ಏನೋ ಅಲ್ಲಿಗೆ ನಿಲ್ಲಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆಯ್ತು ಕನ್ನ ಇದು ನೀನ್ ಬೀದರ್ನಲ್ಲಿ ಆದಂಥ ರಾಬ್ರೆಯಿಂದಾಗಿ ಜನ ಎಷ್ಟು ಭಯಭೀತರಾಗಿದ್ದಾರೆ ಅಂತಂದರೆ, ಯಾವುದೋ ಒಂದು ಲಾಟ್ಪುಟ್ ಪಟಾಕಿ ಅಥವಾ ಪಟಾಕಿ ಗನ್ನನ್ನು ಕೂಡ ತೋರಿಸಿದ್ರು ಕೂಡ ಬೆಚ್ಚಿ ಬೀಳುವಂತಾಗಿದೆ. ಅಂಥದ್ದೇ ಘಟನೆ ಆಗಿದೆ ಮೈಸೂರಲ್ಲಿ. ಈ ಪಟಾಕಿ ಸಿಡಿಸುವಂಥ ಗನ್ ಬರ್ತಲ್ಲ, ಅದನ್ನು ತೋರಿಸಿ, ಆ ಒಂದು ಗನ್ನನ್ನು ತೋರಿಸಿ ಹಣ ವಸೂಲಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಪಟಾಕಿ ಹೊಡೆಯೋ ಗನ್ನನ್ನು ತೋರಿಸಿ ದುಡ್ಡಿನ ವಿಚಾರಕ್ಕೆ ಪಟಾಕಿ ಗನ್ ತೋರಿಸಿದ ಆರೋಪ ಕೇಳಿ ಬಂದಿದೆ. ಪಿರಿಯಾಪಟ್ಟಣ ನಗರದಲ್ಲಿ ಯುವಕ ಪುನೀತ್ನ ಹೈಡ್ರಾಮಾ ಇದು. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಪುನೀತ್, ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪುನೀತ್ ನೋಡಿ, ಪಟಾಕಿ ಹೊಡೆಯೋ ಗನ್ ದುಡ್ಡು ಕೊಡ್ತೀವಲ್ಲ ಡಮ್ ಅನಿಸ್ಲಾ ಅಂತ. ಗನ್ ತೆಗ್ದು ತೋರಿಸ್ದೆ ಅಲ್ವಾ? ಯಾಕೆ ತೋರಿಸ್ದೆ? ಆಯ್ತು ಕನ್ನ ಇದು ನೀನ್ ಯಾವ್ದಾದ್ರು ಆಗಿರ್ಲಿ, ಯಾವ್ದಾರ ಇಟ್ಕೊಂಡಿರೋ, ನೀನ್ ಯಾವ್ದಾರ ಇಟ್ಟಿರೋ, ನೀನ್ ಯಾವ್ದಾರ ಇಟ್ಟಿರೋ, ನನಗೆ ನೀನು ಗನ್ ತೆಗ್ದು ತೋರಿಸ್ದೆ ಅಲ್ವಾ? ಯಾಕೆ ತೋರಿಸ್ದೆ? ಆಯ್ತು ಕನ್ನ ಇದು ನೀನ್ ಯಾವ್ದಾದ್ರು ಆಗಿರ್ಲಿ, ಯಾವ್ದಾರ ಇಟ್ಕೊಂಡಿರೋ, ನೀನ್ ಯಾವ್ದಾರ ಇಟ್ಟಿರೋ, ನೀನ್ ಯಾವ್ದಾರ ಇಟ್ಟಿರೋ, ನನಗೆ ನೀನು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಯಾವಾಗ ಆಗಿರೋದು ಘಟನೆ, ಏನಿದು ಈಗ ಆರೋಪ ಕೇಳಿ ಬಂದಿದೆಯಲ್ಲ ಅದು? ನಾಗೇಂದ್ರ ಬಾಬು, ಈಗಾಗಲೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕಳೆದ 3 ತಿಂಗಳ ಹಿಂದೆ ಈ ಘಟನೆ ನಡೆದಿರುವಂತದ್ದು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಪುನೀತ್ ಮತ್ತು ರಾಜೇಶ್ ಏನಿದ್ದಾರೆ ಇಬ್ಬರು ಕೂಡ ಪಿರಿಯಾಪಟ್ಟಣದ ಒಂದು ಖಾಸಗಿ ಫೈನಾನ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಪುನೀತ್ ಈಗಾಗಲೇ ಕೆಲಸವನ್ನ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಬಿಡುವ ಸಂದರ್ಭದಲ್ಲೂ ಕೂಡ ಒಂದಷ್ಟು ಹಣವನ್ನ ಕಂಪನಿಯಲ್ಲಿ ತೆಗೆದುಕೊಂಡಿರ್ತಾರೆ. ಆ ಹಣವನ್ನ ವಾಪಸ್ಸನ್ನು ಕೊಟ್ಟಿರಲಿಲ್ಲ. ಸೊ ಹೀಗಾಗಿ ರಾಜೇಶ್ ಅವರು ಕೂಡ ಅವರ ಆಫೀಸ್ಗೆ ಕರೆಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಗಲ್ ಅಂದ್ರೆ ಪಟಾಕಿ ಹೊಡೆಯುವ ಗಲ್ಲನ್ನ ತೋರಿಸಿ ಅವ್ರಿಗೆ ಎದುರಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಈ ಒಂದು ವಿಡಿಯೋವನ್ನು ಕೂಡ ಈಗಾಗಲೇ ರಾಜೇಶ್ ಅವರು ಕೂಡ ಮಾಡ್ಕೊಂಡಿರ್ತಾರೆ. 3 ತಿಂಗಳ ಆದ ನಂತರದಲ್ಲಿ ಈಗ ಒಂದಷ್ಟು ವಿಡಿಯೋಗಳಿರ್ಬೋದು, ಜೊತೆಗೆ ಒಂದಷ್ಟು ಆಡಿಯೋಗಳಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಮೂಲಕವಾಗಿ ಮೈಕ್ರೋ ಫೈನಾನ್ಸ್ ನ ಕಿರುಕುಳ ಅಂತ ಹೇಳಿ ಬಿಂಬಿಸೋದಕ್ಕೂ ಕೂಡ ಹೊರಟಿದ್ರು. ಸದ್ಯ ಪೊಲೀಸರು ಕೂಡ ಈ ಬಗ್ಗೆ ಸಾಕಷ್ಟು ಪರಿಶೀಲನೆ ಮಾಡೋ ಸಂದರ್ಭದಲ್ಲೂ ಕೂಡ ಇದು ಅವರಿಬ್ಬರ ಮಧ್ಯೆ ನಡೆದಿರುವಂತಹ ಗಲಾಟೆಗೆ ತಿಳಿದು ಬಂದಿದೆ. ಸದ್ಯ ಯಾವುದೇ ರೀತಿಯಾದಂತಹ ದೂರನ್ನು ಕೂಡ ಗಲ್ಲನ್ನ ತೋರಿಸಿದವರು ಇರ್ಬೋದು, ಜೊತೆಗೆ ಬೆದರಿಕೆಯನ್ನು ಹಾಕಿಸ್ಕೊಂಡವರು ಇಬ್ಬರು ಕೂಡ ಯಾವುದೇ ರೀತಿಯಾದಂತಹ ದೂರನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣವನ್ನ ಏನೋ ಅಲ್ಲಿಗೆ ನಿಲ್ಲಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆಯ್ತು ಕನ್ನ ಇದು ನೀನ್ ಬೀದರ್ನಲ್ಲಿ ಆದಂಥ ರಾಬ್ರೆಯಿಂದಾಗಿ ಜನ ಎಷ್ಟು ಭಯಭೀತರಾಗಿದ್ದಾರೆ ಅಂತಂದರೆ, ಯಾವುದೋ ಒಂದು ಲಾಟ್ಪುಟ್ ಪಟಾಕಿ ಅಥವಾ ಪಟಾಕಿ ಗನ್ನನ್ನು ಕೂಡ ತೋರಿಸಿದ್ರು ಕೂಡ ಬೆಚ್ಚಿ ಬೀಳುವಂತಾಗಿದೆ. ಅಂಥದ್ದೇ ಘಟನೆ ಆಗಿದೆ ಮೈಸೂರಲ್ಲಿ. ಈ ಪಟಾಕಿ ಸಿಡಿಸುವಂಥ ಗನ್ ಬರ್ತಲ್ಲ, ಅದನ್ನು ತೋರಿಸಿ, ಆ ಒಂದು ಗನ್ನನ್ನು ತೋರಿಸಿ ಹಣ ವಸೂಲಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಪಟಾಕಿ ಹೊಡೆಯೋ ಗನ್ನನ್ನು ತೋರಿಸಿ ದುಡ್ಡಿನ ವಿಚಾರಕ್ಕೆ ಪಟಾಕಿ ಗನ್ ತೋರಿಸಿದ ಆರೋಪ ಕೇಳಿ ಬಂದಿದೆ. ಪಿರಿಯಾಪಟ್ಟಣ ನಗರದಲ್ಲಿ ಯುವಕ ಪುನೀತ್ನ ಹೈಡ್ರಾಮಾ ಇದು. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಪುನೀತ್